ಕರ್ನಾಟಕದ ವಿದ್ಯುತ್ ದರ ಏರಿಕೆ. ನಿಮ್ಮ ಜೇಬಿಗೆ ಬೀಳಲಿರುವ ಕತ್ತರಿ ಬಗ್ಗೆ ನೀವು ತಿಳಿಯಲೇಬೇಕಾದ ಸತ್ಯಗಳು. ರಾಜ್ಯದಲ್ಲಿ ಬೇಸಿಗೆಯ ಬಿಸಿಲು ದಿನದಿಂದ ದಿನಕ್ಕೆ ಪ್ರಖರವಾಗುತ್ತಿದೆ. ಸುಡುವ ಬಿಸಿಲಿನ ಬೇಗೆಯಿಂದ ಅಲ್ಪ ವಿರಾಮ ಪಡೆಯಲು ಜನರು ಫ್ಯಾನ್, ಕೂಲರ್ ಹಾಗೂ ಎಸಿಗಳ ಮೊರೆ ಹೋಗುವುದು ಅನಿವಾರ್ಯ. ಆದರೆ ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರಿಗೆ ಸಮಾಧಾನದ ಮದ್ದು ನೀಡುತ್ತಿರುವಾಗಲೇ ಈಗ ಬೆಸ್ಕಾಂ ರೂಪದಲ್ಲಿ ಮತ್ತೊಂದು ಬಿಸಿ ತಟ್ಟಿದೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಕೆಇಆರ್ಸಿ ನೀಡಿರುವ ಹೊಸ ಆದೇಶವು ಕೇವಲ ಅಂಕಿಅಂಶಗಳ ಆಟವಲ್ಲ, ಇದು ಪ್ರತಿಯೊಬ್ಬ ಸಾಮಾನ್ಯ ಗ್ರಾಹಕನ ಮಾಸಿಕ ಬಜೆಟ್ ಮೇಲೆ ಮಾಡಲಿರುವ ನೇರ ದಾಳಿ. ಈ ದರ ಏರಿಕೆಯ ಹಿಂದೆ ಅಡಗಿರುವ ಕಟು ಸತ್ಯಗಳನ್ನು ಒಬ್ಬ ನಾಗರಿಕ ಪತ್ರಕರ್ತನಾಗಿ ನಿಮ್ಮ ಮುಂದೆ ತೆರೆದಿಡುತ್ತಿದ್ದೇನೆ. ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗವು ಕೆಇಆರ್ಸಿ ರಾಜ್ಯದ ಎಲ್ಲಾ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಪ್ರತಿ ಯೂನಿಟ್ಗೆ 56 ಪೈಸೆ ಹೆಚ್ಚುವರಿ ದರ ವಿಧಿಸಲು ಹಸಿರು ನಿಶಾನೆ ತೋರಿದೆ. ಮೇಲ್ನೋಟಕ್ಕೆ ಈ 56 ಪೈಸೆ ಎಂಬುದು ಅತ್ಯಲ್ಪ ಮೊತ್ತದಂತೆ ಕಾಣಬಹುದು. ಆದರೆ ಬೆಲೆ ಏರಿಕೆಯಿಂದ ಈಗಾಗಲೇ ಕಂಗಾಲಾಗಿರುವ ಜನಸಾಮಾನ್ಯರಿಗೆ ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಒಬ್ಬ ಗ್ರಾಹಕ ಹಿತರಕ್ಷಣಾ ತಜ್ಞನಾಗಿ ನಾನು ಹೇಳುವುದೇನೆಂದರೆ, ಇಂತಹ ಏರಿಕೆಗಳು ಮಧ್ಯಮ ವರ್ಗದ ಉಳಿತಾಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತವೆ. ಇದು ಕೇವಲ ಬೆಸ್ಕಾಂ ವ್ಯಾಪ್ತಿಗೆ ಮಾತ್ರವಲ್ಲ, ರಾಜ್ಯದ ಎಲ್ಲಾ ವಿದ್ಯುತ್ ಸರಬರಾಜು ಕಂಪನಿಗಳ ಗ್ರಾಹಕರಿಗೂ ಅನ್ವಯಿಸುತ್ತದೆ. ನೀವು ಬಳಸುವ ಪ್ರತಿ ಯೂನಿಟ್ ಮೇಲೂ ಈ ಸೆಸ್ ಬೀಳುವುದರಿಂದ ತಿಂಗಳ ಅಂತ್ಯದ ಬಿಲ್ ನಿಮ್ಮ ಅಂದಾಜನ್ನು ಮೀರುವುದು ಖಚಿತ. ಈ ದರ ಏರಿಕೆಗೆ ಸರ್ಕಾರ ಮತ್ತು ಎಸ್ಕಾಂಗಳು ನೀಡುತ್ತಿರುವ ತಾಂತ್ರಿಕ ಹೆಸರು ಟ್ರೂ ಅಪ್ ಶುಲ್ಕ. ಸರಳವಾಗಿ ಹೇಳಬೇಕೆಂದರೆ ಇದನ್ನು ವಾಸ್ತವಿಕ ವೆಚ್ಚ ಹೊಂದಾಣಿಕೆ ಎನ್ನಬಹುದು. ಅಂದರೆ ಹಿಂದೆ ಮಾಡಿದ ನಷ್ಟ ಅಥವಾ ಆದಾಯದ ಕೊರತೆಯನ್ನು ಈಗ ಗ್ರಾಹಕರಿಂದ ವಸೂಲಿ ಮಾಡುವುದು. ಬೆಸ್ಕಾಂನ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಈ ಕೆಳಗಿನ ಬೆಚ್ಚಿಬೀಳಿಸುವ ಅಂಕಿಅಂಶಗಳನ್ನು ನೋಡಿ. 2024ರಿಂದ 25ರ ಹಣಕಾಸು ವರ್ಷದಲ್ಲಿ ಬೆಸ್ಕಾಂ 34,087.94 ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಿತ್ತು, ಆದರೆ ಬಂದಿದ್ದು ಕೇವಲ 32,019.56 ಕೋಟಿ ರೂಪಾಯಿ. ಈ 2,068.38 ಕೋಟಿ ರೂಪಾಯಿಗಳ ಬೃಹತ್ ಆದಾಯದ ಕೊರತೆಯನ್ನು ತುಂಬಲು ಈ ದರ ಏರಿಕೆ ಮಾಡಲಾಗಿದೆ. ಇಲ್ಲಿ ಪ್ರಶ್ನೆ ಉದ್ಭವಿಸುವುದು ಸಹಜ. ಈ 2,068 ಕೋಟಿ ರೂಪಾಯಿಗಳ ಬೃಹತ್ ಕಂದಾಯ ಕೊರತೆಗೆ ಕಾರಣ ಯಾರು? ಇದು ಕೇವಲ ವ್ಯವಹಾರಿಕ ಲೆಕ್ಕಾಚಾರವೇ ಅಥವಾ ಸಾರ್ವಜನಿಕ ಸಂಸ್ಥೆಗಳ ಆರ್ಥಿಕ ನಿರ್ವಹಣೆಯ ವೈಫಲ್ಯವೇ? ತಾಂತ್ರಿಕ ಸೋರಿಕೆ ಮತ್ತು ಆಡಳಿತಾತ್ಮಕ ದಕ್ಷತೆಯ ಕೊರತೆಯಿಂದ ಉಂಟಾದ ನಷ್ಟವನ್ನು ಪ್ರಾಮಾಣಿಕವಾಗಿ ಬಿಲ್ ಪಾವತಿಸುವ ಗ್ರಾಹಕರು ಏಕೆ ಭರಿಸಬೇಕು? ಇದು ಕೇವಲ ಹಣಕಾಸಿನ ಹೊಂದಾಣಿಕೆಯಲ್ಲ, ಬದಲಾಗಿ ಆಡಳಿತಾತ್ಮಕ ಹೊಣೆಗಾರಿಕೆಯ ಕೊರತೆ. ಈ ದರ ಏರಿಕೆಯು ಕೇವಲ 1 ತಿಂಗಳ ತಾತ್ಕಾಲಿಕ ಹೊರೆಯಲ್ಲ, ಇದರ ಕಾಲಮಿತಿ ಮತ್ತು ನಿಮ್ಮ ಬಿಲ್ ಮೇಲಾಗುವ ವ್ಯತ್ಯಾಸವನ್ನು ಗಮನಿಸಿ. ಅವಧಿ: ಈ ಪರಿಷ್ಕೃತ ದರವು ಮೇ 1, 2026ರಿಂದ ಜಾರಿಗೆ ಬರಲಿದ್ದು, ಏಪ್ರಿಲ್ 30, 2027ರವರೆಗೆ ಇಡೀ 1 ವರ್ಷ ಕಾಲ ಜಾರಿಯಲ್ಲಿರುತ್ತದೆ. ಲೆಕ್ಕಾಚಾರ: ಒಬ್ಬ ಸಾಮಾನ್ಯ ಗೃಹ ಬಳಕೆದಾರ ತಿಂಗಳಿಗೆ ಸರಾಸರಿ 200 ಯೂನಿಟ್ ವಿದ್ಯುತ್ ಬಳಸುತ್ತಿದ್ದರೆ, ಆತನ ಬಿಲ್ನಲ್ಲಿ ಪ್ರತಿ ತಿಂಗಳು ಸುಮಾರು 112 ರೂಪಾಯಿಗಳಷ್ಟು ಹೆಚ್ಚುವರಿ ಮೊತ್ತ ಸೇರ್ಪಡೆಯಾಗಲಿದೆ. ಗ್ರಾಹಕರು ಮೇ ತಿಂಗಳಲ್ಲಿ ಪಡೆಯುವ ಮೀಟರ್ ರೀಡಿಂಗ್ನಿಂದಲೇ ಈ ಹೊಸ ದರವು ಅನ್ವಯವಾಗುವುದರಿಂದ ನಿಮ್ಮ ಮುಂದಿನ ತಿಂಗಳ ಬಿಲ್ ಖಂಡಿತವಾಗಿಯೂ ಏರಿಕೆಯಾಗಲಿದೆ ಎಂಬುದನ್ನು ನೆನಪಿಡಿ. ಈ ಏರಿಕೆಯ ಬಿಸಿ ಕೇವಲ ಮನೆಗಳ ದೀಪಕ್ಕೆ ಮಾತ್ರವಲ್ಲ, ನಿಮ್ಮ ಸುತ್ತಮುತ್ತಲಿನ ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರಕ್ಕೂ ತಟ್ಟಲಿದೆ. 56 ಪೈಸೆ ಹೆಚ್ಚಳವು ಬೃಹತ್ ಕೈಗಾರಿಕೆಗಳಿಗೆ ಲಕ್ಷಾಂತರ ರೂಪಾಯಿಗಳ ಹೊರೆಯಾಗಿ ಪರಿಣಮಿಸುತ್ತದೆ. ಇದರ ಪರಿಣಾಮವೇನು ಗೊತ್ತೇ? ಕೈಗಾರಿಕೆಗಳ ಉತ್ಪಾದನಾ ವೆಚ್ಚ ಹೆಚ್ಚಾದಾಗ ಅವರು ಆ ಹೊರೆಯನ್ನು ಅಂತಿಮವಾಗಿ ಗ್ರಾಹಕರ ಮೇಲೆಯೇ ಹಾಕುತ್ತಾರೆ. ಹೋಟೆಲ್ ತಿಂಡಿಗಳಿಂದ ಹಿಡಿದು ದಿನಬಳಕೆಯ ವಸ್ತುಗಳವರೆಗೆ ಎಲ್ಲದರ ಬೆಲೆಯೂ ಪರೋಕ್ಷವಾಗಿ ಏರಿಕೆಯಾಗುವ ಅಪಾಯವಿದೆ. ಇದು ಕೇವಲ ವಿದ್ಯುತ್ ಬಿಲ್ ಏರಿಕೆಯಲ್ಲ, ಬದಲಾಗಿ ಹಣದುಬ್ಬರದ ಮತ್ತೊಂದು ಮುನ್ಸೂಚನೆ. ಒಟ್ಟಾರೆಯಾಗಿ ಹೇಳುವುದಾದರೆ, ಒಂದು ಕಡೆ ಉಚಿತ ವಿದ್ಯುತ್ ಯೋಜನೆಯ ಭರವಸೆಗಳನ್ನು ನೀಡುತ್ತಿರುವ ಸರ್ಕಾರ, ಇನ್ನೊಂದೆಡೆ ಟ್ರೂ ಅಪ್ ಎಂಬ ತಾಂತ್ರಿಕ ಹೆಸರಿನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕುತ್ತಿದೆ. ಎಸ್ಕಾಂಗಳ ಕಂದಾಯ ಕೊರತೆ ಮತ್ತು ನಿರ್ವಹಣಾ ವೈಫಲ್ಯಗಳನ್ನು ಸರಿಪಡಿಸುವ ಬದಲು ಆ ಹೊರೆಯನ್ನು ನೇರವಾಗಿ ಜನಸಾಮಾನ್ಯರ ಮೇಲೆ ಹೊರಿಸುವುದು ಎಷ್ಟರ ಮಟ್ಟಿಗೆ ಸರಿ? ವಿದ್ಯುತ್ ಉಳಿತಾಯ ಮಾಡುವುದು ನಮ್ಮ ಜವಾಬ್ದಾರಿಯಾದರೂ, ಸಾರ್ವಜನಿಕ ಸಂಸ್ಥೆಗಳ ಆರ್ಥಿಕ ಅಶಿಸ್ತಿಗೆ ಗ್ರಾಹಕರು ದಂಡ ತೆರುವುದು ವಿಷಾದನೀಯ. ಸರ್ಕಾರವು ಒಂದು ಕಡೆ ಉಚಿತ ಯೋಜನೆಗಳ ಮೂಲಕ ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುತ್ತಾ, ಮತ್ತೊಂದೆಡೆ ಇಂತಹ ಗುಪ್ತ ಶುಲ್ಕಗಳ ಮೂಲಕ ತೆರಿಗೆದಾರರ ಮೇಲೆ ಹೊರೆ ಹೇರುತ್ತಿರುವುದು ಜನಸಾಮಾನ್ಯರ ಬಜೆಟ್ಗೆ ಮಾಡುತ್ತಿರುವ ದ್ರೋಹವಲ್ಲವೇ? ಈ ಕೊಟ್ಟು ಪಡೆಯುವ ರಾಜಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು?